ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಒಂದು ಬೆಸ್ಟ್ ಪ್ಯಾಕ್ ಅಂತಲೇ ಹೇಳ್ತೀನಿ. ನಾನು ನಿಮಗೆಲ್ಲ ಗೊತ್ತು, ನಾನು ನನ್ನ ಸಿಸ್ಟರ್ ಮನೆಗೆ ತುಂಬ ಲಾಂಗ್ ಜರ್ನಿ ಮಾಡ್ಕೊಂಬಂದಿದ್ದೀನಿ, ಸಖತ್ ಲಾಂಗ್ ಜರ್ನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ನನ್ನ ಒಂದು ಸ್ಕಿನ್ ವಾಟರ್ ಚೇಂಜ್ ಆಗಿದ್ದಕ್ಕೆ ಹಾಗೂ ನಾನು ಬಂದಿರುವಂತಹ AC ಫ್ಲೈಟ್ ಹಾಗೂ AC ಕಾರಲ್ಲಿ ನಾವು ಜರ್ನಿ ಮಾಡಿಕೊಂಡು ಆ್ಯಂಡ್ ದೆನ್ AC ಫ್ಲೈಟಿಗೆ ಬಂದಿದ್ದಕ್ಕೆ ಮುಖ ಸ್ವಲ್ಪ ನನಗೆ ಏನೋ ಒಂದು ರೀತಿ ಒಂಥರ ಕಳಹೀನವಾಗಿದೆ ಹಾಗೂ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿನ ಕಳ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿ ಬಂದು ನಾನು ಮನೇಲೇ ಯಾವ ರೀತಿ ಹೋಮ್ ಮೇಡ್ ಕೇರ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಸ್ಟೆಪ್ಸಿಂದ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ಸಿಗುವಂಥ ಆಲ್ಮೋಸ್ಟ್ ವಸ್ತುಗಳು. ಸೊ ಅದು ಯಾವುದು, ಅದನ್ನ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗಾದರೆ ವಿತೌಟ್ ದ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ, ಈ ಒಂದು ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ. ಇದಕ್ಕೆ ನಾನು ಹಾಕಿಕೊಂಡಿರುವಂತಹ ವಸ್ತು ಅಂದರೆ 2 ಸ್ಪೂನಷ್ಟು ಕಡಲೆ ಹಿಟ್ಟಿನ ಪೌಡರ್, ಅಂದರೆ ಪಕೋಡ ಹಿಟ್ಟು ಮಾಡ್ತೀವಲ್ಲ, ಪಕೋಡ ಆ ಹಿಟ್ಟು. ಆ್ಯಂಡ್ ಇದಕ್ಕೆ 1 ಸ್ಪೂನಷ್ಟು ಮುಲ್ತಾನಿ ಮೆಟ್ಟಿ ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಒಂದು 2 ಸ್ಪೂನಷ್ಟು ನೀವು ಮೊಸರನ್ನ ಹಾಕಿಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೆ, ಇನ್ನೇನು ಬೇಡ. ರೋಸ್ ವಾಟರ್ ಹಾಕ್ಕೊಂಡ್ರೆ ಅದು ಆಪ್ಷನಲ್. ಈ ಒಂದು ಪ್ರಪೋರ್ಷನೇಟಲ್ಲಿ ಇದನ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಸೊ ಕಡಲೆ ಹಿಟ್ಟು, ಅರಿಶಿನ ಹಾಗೂ ಮುಲ್ತಾನಿ ಮೆಟ್ಟಿ, ಸ್ವಲ್ಪ ಮೊಸರು, ತಪ್ಪಿದ್ರೆ ಹಾಲನ್ನು ನೀವು ಹಾಕೊಂಡ್ಬಿಡ್ಬೋದು. ಸ್ವಲ್ಪ ಇದಕ್ಕೆ ನಾನು ಡ್ರಿಂಕಿಂಗ್ ವಾಟರ್ ಕೂಡ ಸ್ವಲ್ಪ ಲಿಕ್ವಿಡೇಷನ್ ಚೆನ್ನಾಗಾಗಲಿ ಅಂತಂದು ಹಾಕ್ಕೊಂಡಿದ್ದೀನಿ ಅಂತ ನೀವು ನೋಡಿದ್ರಿ. ಇದನ್ನ ನಾನು ಅಪ್ಲೈ ಕೂಡ ಮಾಡ್ಕೊಳ್ತೀನಿ. ಅಪ್ಲೈ ಮಾಡ್ಕೊಳ್ತೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಎಸ್, ಈಗ ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಈ ಫೇಸ್ ಪ್ಯಾಕ್ ಮುಖಕ್ಕೆ ಗ್ಲೋ ಕೊಡುತ್ತೆ. ಇದರಲ್ಲಿ ಕಸ್ತೂರಿ ಅರಿಶಿನವನ್ನು ಹಾಕೊಂಡಿದ್ದೀವಿ, ಸೊ ಮುಖಕ್ಕೆ ನ್ಯಾಚುರಲ್ ಆಗಿರುವಂಥ ಗ್ಲೋ ಸಿಗುತ್ತೆ. ಇನ್ನು ಮುಲ್ತಾನಿ ಮೆಟ್ಟಿ ಹಾಗೂ ಕಡಲೆ ಹಿಟ್ಟು ಮುಖಕ್ಕೆ ಟೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ, ಅಂದರೆ ನಿಮ್ಮ ಮುಖದಲ್ಲಿ ಸುಕ್ಕು ಬಿದ್ದಿದ್ರೂ ಕೂಡ ಆ ಮುಖವನ್ನು ಟೈಟನ್ ಅಪ್ ಮಾಡುತ್ತೆ. ಓಪನ್ ಪೋರ್ಸ್ ಇದ್ರೂ ಕೂಡ ಕ್ಲೋಸ್ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್. ನಿಮ್ಮ ಮುಖ ಸನ್ಬರ್ನ್ ಆಗಿದ್ರೂ ಕೂಡ ಅಥವಾ ನಿಮ್ಮ ಕಾಂಪ್ಲೆಕ್ಷನ್ ಡಲ್ ಆಗಿದ್ರೂ ಕೂಡ ಬಿಸಿಲಿನ ತಾಪಕ್ಕೆ ಅಥವಾ ಇಂಪ್ಯೂರಿಟೀಸ್, ಡರ್ಟ್, ಪೊಲ್ಯೂಷನ್ನಿಂದ ಸ್ಕಿನ್ ಹಾಳಾಗಿದ್ರೂ ಕೂಡ ಅದನ್ನು ಕೂಡ ಫೇಡ್ ಔಟ್ ಮಾಡಿ ಮುಖವನ್ನು ಜಸ್ಟ್ ನಿಮಗೆ ಗ್ಲೋ ಕೊಟ್ಟು ನ್ಯಾಚುರಲ್ ಗ್ಲೋ ಸಿಕ್ಕು ಮುಖ ರೇಡಿಯಂಟಾಗಿ ಅಪಿಯರ್ ಆಗೋದಕ್ಕೆ ತುಂಬಾ ಸಹಾಯಕಾರಿ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುವಂಥ ಮೊಸರನ್ನ ಯೂಸ್ ಮಾಡಿದ್ವಿ. ಸೊ ಮೊಸರು ಮುಖದಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ದೂರ ಮಾಡಿ ಮುಖ ಒಂದು ರೀತಿ ಕಳಹೀನವಾಗಿದ್ದರೂ ಕೂಡ ಮುಖದಲ್ಲಿ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕಳೆದು ಹೋಗಿದ್ರೂ ಕೂಡ ಅದನ್ನ ವಾಪಸ್ ತಂದು ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿನ ಲಾಕ್ ಮಾಡುತ್ತೆ. ಇದನ್ನ ಆಯಿಲಿ ಸ್ಕಿನ್ನವರು ಯೂಸ್ ಮಾಡಬಹುದು. ಡ್ರೈ ಸ್ಕಿನ್ನವರು 15 ದಿನಕ್ಕೆ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು. ಕಾಂಬಿನೇಷನ್ ಸ್ಕಿನ್ನವರು ವಾರಕ್ಕೆ 1 ಸರಿ ಯೂಸ್ ಮಾಡಿ. ಆ್ಯಂಡ್ ನಾರ್ಮಲ್ ಸ್ಕಿನ್ನವರು ಕೂಡ ವಾರಕ್ಕೆ 1 ಸರಿ ಯೂಸ್ ಮಾಡಿ. ಆಯಿಲಿ ಸ್ಕಿನ್ನವರು ವಾರಕ್ಕೆ 2 ಸರಿ ಬೇಕಾದರೆ ಧಾರಾಳವಾಗಿ ಯೂಸ್ ಮಾಡ್ಬೋದು. ಇದನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಕ್ರ್ಯಾಕಿ ಆಗೋಷ್ಟು ಕಂಪ್ಲೀಟ್ಲಿ ಒಣಗಿಸ್ಕೋಬೇಡಿ, ಹಾಗೆ ಇದನ್ನು ರಿಮೂವ್ ಮಾಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ನಾನು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು ನಿಮಿಷ ఎక్కువ ಬರ್ತಾ ಇದೆ. ಸೊ ಸ್ವಿಚ್ ಆಫ್ ಆಗೋಯಿತು, ಚಾರ್ಜಿಂಗ್ ಇರಲಿಲ್ಲ. ಸೊ ಚಾರ್ಜಿಂಗ್ ಮಾಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ. ಎಸ್, ನಿಮ್ಗೆ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಆಗಿರೋಂಥ ರಿಸಲ್ಟ್ ನಂಗೆ ಸಿಕ್ಕಿದೆ. ಫಸ್ಟ್ ಯೂಸಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ನೋಡಿ. ಇನ್ನು ವಾರಕ್ಕೆ 1 ರಿಂದ 2 ಸರಿ ಹಚ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಮುಖ ಫ್ಲಾಲೆಸ್ ಆಗುತ್ತೆ. ಮುಲ್ತಾನಿ ಮೆಟ್ಟಿ ಯೂಸ್ ಮಾಡಿದ್ದೀನಿ, ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇನ್ನು ಈ ಕಡಲೆ ಹಿಟ್ಟು ಆಯಿಲಿ ಸ್ಕಿನ್ನವ್ರಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಆಯಿಲಿ ಸ್ಕಿನ್ನವರು ಫಸ್ಟ್ ಆಯಿಲಿ ಸ್ಕಿನ್ನವರು ಇದನ್ನ ಹಚ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಡ್ರೈ ಸ್ಕಿನ್ನವರು ಇದನ್ನ ತಿಂಗಳು 1 ಸಲ ಹಚ್ಕೊಂಡ್ರೆ ಸಾಕು. ನಾರ್ಮಲ್ ಸ್ಕಿನ್ನವರು 15 ದಿವಸಕ್ಕೆ 1 ಸಲ ಹಚ್ಕೊಳ್ಳಿ. ಇನ್ನು ಡ್ರೈ ಸ್ಕಿನ್ನವರು ಹೇಳಿದ್ನಲ್ಲ, ಆಯಿಲ್ ಸ್ಕಿನ್ನವರು ಮಾತ್ರ ವಾರಕ್ಕೆ 1 ರಿಂದ 2 ಸಲ ಹಚ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದು ನೀವು ಕೇಳಿಸ್ಕೊಂಡಿದ್ದೀರಾ ಏನೇನು ಅಂತ. ಸೊ ರಿಸಲ್ಟ್ ಇದಿದೆ. ಸೊ ಅಪ್ಲೈ ಮಾಡ್ಕೊಳ್ಳೋದನ್ನ ನೀವು ನೋಡಿದ್ರಿ. ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಇದನ್ನ ನೀವು ಪವರ್ ಕಟ್ ಆಯಿತು. ಸ್ನೋ ವರೀಸ್, ಇವತ್ತು ತುಂಬಾ ಪವರ್ ಕಟ್ ಆಗಿದೆ. ಸೊ
ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರಕ್ಕೆ 1 ರಿಂದ 2 ಸರಿ ಹಚ್ಕೊಂಡ್ಬಿಟ್ರೆ ಸಾಕು, ಮುಖ ಗ್ಲೋ ಸಿಗುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಇದೆ ಮಕ್ಕಳಿಗೆ, ಪ್ಲೀಸ್ ಡೋಂಟ್ ಮೈಂಡ್. ರಿಸಲ್ಟ್ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಫಸ್ಟ್ ಒಂದು ಯೂಸ್ಗೆ ರಿಸಲ್ಟ್ ಬಂದಿದೆ ಅಂತ. ಇದು ನಾನು ಹಂಚ್ಕೊಳ್ತಾ ಇದ್ದೀನಿ, ಹಾಗೂ ನನ್ನ ಮಗನಿಗೂ ಕೂಡ ಇದನ್ನ 1 ಟೈಮ್ ಹಚ್ಚಿದೆ ನಾನು, ಯಾಕಂದರೆ ಅವನಿಗೂ ಕೂಡ ಸಖತ್ ಸ್ಕಿನ್ ಒಂಥರ ರ್ಯಾಷಸ್ ಟೈಪ್ ಆಗಿಬಿಟ್ಟಿತ್ತು. ಸೊ ಒಂದು 10 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ಏಜ್ನವರು, ಹೆಣ್ಣುಮಕ್ಳು ಗಂಡು ಮಕ್ಕಳು ಎಲ್ಲರೂ ಹಚ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಹಚ್ಕೊಳ್ಳಿ, ಇದ್ರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ಬ್ಲಾಗ್ನೊಂದಿಗೆ. ಅಂತಿಲ್ಲ, ನೀವು ಆಲ್ ಟೇಕ್ ಕೇರ್.